शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये ಸರ್ವವಿಘ್ನೋಪಶಾಂತಯೇ. ಅಪ್ಪ ಭಗವಂತ ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ. ಶಿಲ್ಪ ಹೊರಟೆ ನಮ್ಮ ಕಾಲೇಜ್ಗೆ? ಹ್ಞೂ ತಾತ ಹೊಟ್ಟಿದ್ದೀನಿ, ದೇವ್ರಿಗೆ ಕೈ ಮುಗ್ದೋಗೋಣ ಅಂತ ಬಂದೆ. ಸರಿ ಸರಿ ಸರಿ, ದೇವ್ರು ಒಳ್ಳೇದ್ ಮಾಡ್ತಾನೆ. ಏನ್ ಇವತ್ತು ವಿಶೇಷ? ಎಕ್ಸಾಮ್ ತಾತ. ಸೆಮಿಸ್ಟರ್ ಎಕ್ಸಾಮ್ ಬಂದ್ಬಿಡ್ತು ಆಗ್ಲೇ. ಎಷ್ಟು ಬೇಗ ಟೈಮ್ ಪಾಸ್ ಆಗ್ಬಿಡ್ತು. ಟೈಮ್ ಏನ್ ಪಾಸ್ ಆಗುತ್ತೆ, ಓದ್ಕೋಬೇಕಷ್ಟೇ ನೀನು ಟೈಮ್ ಟು ಟೈಮ್. ಅಪ್ಪ ಪೂಜೆ ಆಗಿದ್ರೆ ಬನ್ನಿ, ಟಿಫನ್ ಮಾಡಿವ್ರಂತೆ. ನಡಿಯಮ್ಮ, ಬರ್ತಾ ಇದ್ದೀನಿ. ಸರಿತಾ ಫೋನ್ ಮಾಡಿದ್ಲ ನಿಸರ್ಗ? ಇಲ್ಲ ಅತ್ತೆ, ನೆನ್ನೆ ಮೊನ್ನೆ ಎಲ್ಲ ಮಾಡಿಲ್ಲ. 3 ದಿವಸ ಆಗೋಯ್ತು ಫೋನ್ ಮಾಡಿ. ಹೌದಾ? ಫೋನ್ ಮಾಡ್ಕೊಡಮ್ಮಯ್ಯ, ಯಾಕೋ ಮಾತಾಡ್ಬೇಕು ಅನಿಸ್ತೈತೆ ಅವಳ ತಗ. ಹಲೋ ಹಲೋ, ಸರಿತಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ನಿಸರ್ಗ. ಆರಾಮಿದ್ಯಾ? ಸರಿತಕ್ಕ, ಎಲ್ಲ ಆರಾಮಾಗೈತೆ ಇಲ್ಲಿ. ಅಲ್ವೇ ನಿಸರ್ಗ, ಫೋನ್ ಮಾಡಿ ಮಾತಾಡ್ಸ್ಬೇಕು ಅಂತ ಅನ್ಸಲ್ವೇನೆ ನಿನ್ಗೆ? ಗಂಡನ ಮನೆಗೆ ಹೋಗೆಲ್ಲ ಮರ್ತೋದಾ ನಮ್ಮನ್ನ? ಇಲ್ಲ ಅತ್ತೆ, ಹಂಗೇನಿಲ್ಲ. ಫೋನ್ ಮಾಡ್ತಾನೆ ಇದ್ದೀನಿ, ಸರಿತಕ್ಕನ್ ಕೇಳ್ತಾ ಇರ್ತೀನಿ ಅತ್ತೆ ಏನ್ ಮಾಡ್ತಾ ಇದಾರೆ ಅಂತ. ಹೇಳ್ತಾ ಇರುತ್ತೆ ಸರಿತಕ್ಕ. ಸರಿ 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 ನಮ್ಮ. ಆರಾಮಾಗಿದ್ಯಾ ನಮ್ಮ? ಅತ್ತೆ ಆರಾಮಾಗಿದ್ದೀನಿ, ಏನ್ ತೊಂದ್ರೆ ಇಲ್ಲ. ಮತ್ತೆ ಬಂದು ಹೋಗು ಒಂದಿನ ಹಂಗೆ ನಮ್ಮ ಮನೆಗೆ. ಬರ್ತೀವತ್ತೆ, ಯಾವಾಗ್ಲಾದ್ರೂ ಬಂದಾಗ ಬರ್ತೀನಿ. ಅಲ್ಲಮ್ಮ, ನಿಮ್ ಯಜಮಾನ್ರನ್ನು ಕರ್ಕೊಂಡು ನಮ್ಮ ಮನೆಗ್ ಬನ್ರಿ. ಮೊನ್ನೆನೂ ಕರ್ದೆ, ಏನೋ ಕೆಲ್ಸ ಐತೆ ಅಂತಂದ್ರು. ಇನ್ ಯಾಕೆ ಬಿಡು ಅಂತ ಸುಮ್ನಾದೆ. ಇವಾಗಾದ್ರೂ ಬರ್ರಿ, ನಾಳೆ ನಾಡ್ದು. ಕೇಳ್ತೀನತ್ತೆ, ನಮ್ಮ ಅತ್ತನ್ ಕೇಳ್ತೀನಿ. ನೋಡೋಣ ಅವ್ರು ಹೆಂಗ್ ಹೇಳಿದ್ರೆ ಹಂಗೆ. ಸರಿ, ಕೇಳಿ ನೋಡು ನಿಸರ್ಗ. ಆರಾಮಾಗಿದ್ಯಾ? ಏನ್ ತೊಂದ್ರೆ ಇಲ್ಲ ಅಲ್ವಾ? ಏನ್ ತೊಂದ್ರೆ ಇಲ್ಲ ಅಕ್ಕ, ಆರಾಮಿದ್ದೀನಿ. ಸರಿ ನಮ್ಮ, ಆಯ್ತು ಇಡ್ಲಾ? ಸರಿನಕ್ಕ, ಆಯ್ತು. ಎಲ್ಲ ಆರಾಮಾಗಿ ಚೆನ್ನಾಗಿದ್ರೆ ಒಳ್ಳೇದಮ್ಮ. ಕೊಟ್ಟ ಮನೆಗೆ ಹೆಣ್ಮಕ್ಳು ಹೋಗಿ ಆರಾಮಾಗಿ ಅವ್ರವ್ರ ಕೆಲ್ಸ ಮಾಡ್ಕೊಂಡು ಹಿಂಗಿದ್ ಬಿಟ್ರೆ ಬೇರೆ ಏನು ಇದಿಲ್ಲಪ್ಪ. ಒಳ್ಳೆ ಖುಷಿ ಆಯ್ತು ಬಿಡು, ಚೆನ್ನಾಗವಳೆ ನಮ್ ನಿಸರ್ಗ. ಮತ್ತೆ ಅವ್ರ ಗಂಡನು ಚೆನ್ನಾಗಿ ನೋಡ್ಕೊಂತಾರೆ ಹೇಳತ್ತೆ. ಸಿದ್ಧಾರ್ಥ ಚೆನ್ನಾಗಿ ನೋಡ್ಕೊಂತಾನೆ. ನಿಸರ್ಗ ನೋಡಮ್ಮ, ಯಾರು ಬೆಲ್ ಮಾಡ್ತಾ ಇದಾರೆ. ಯಾರು ಬಂದ್ರು ನೋಡು. ಅತ್ತೆ ಬಂದೆ. ಅಲ್ಲ, ಯಾರು ಬಂದಿದ್ದಾರೆ ನೋಡಮ್ಮ ಅಲ್ಲಿ. ಹೋದೆ ಅತ್ತೆ, ಬಾಗಿಲು ತೆಗಿತೀನಿ. ಪದ್ಮಾ ಆಂಟಿ ಬನ್ನಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನೀನ್ ಹೆಂಗಿದ್ಯಾ ನಿಸರ್ಗ? ಚೆನ್ನಾಗಿದ್ದೀನಿ ಆಂಟಿ, ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಏನಮ್ಮ ಪದ್ಮಾ, ಚೆನ್ನಾಗಿದ್ಯಾ? ಮಾವ ಚೆನ್ನಾಗಿದ್ದೀನಿ. ಏನ್ ಪದ್ಮಾ, ಚೆನ್ನಾಗಿದ್ಯಾ? ಬಾ ಕುತ್ಕೋ ಬಾ. ನೀವೆಲ್ಲ ಹೆಂಗಿದ್ದೀರಿ? ನಾವೆಲ್ಲ ಚೆನ್ನಾಗಿದ್ದೀವಿ, ಕುತ್ಕೋ ಬಾ ಪದ್ಮಾ. ಏನ್ ಪದ್ಮಾ ಸಮಾಚಾರ? ಏನಿಲ್ಲ ವಿಮ್ಲಾ, ಮಗಳನ್ನ ನೋಡ್ಬೇಕು ಅನ್ನಿಸ್ತು, ಅದೇ ಬಂದೆ. ಅಲ್ಲೂ ಏನ್ ಕೆಲ್ಸ ಏನಿಲ್ಲ. ಏನ್ ಕೆಲ್ಸ ಐತಲ್ಲಿ? ಹೊಲದ ಕಡೆ ಎಲ್ಲ ಕಣ ಮಾಡೋದೆಲ್ಲ ಮುಗ್ದೋಗೈತೆ. ಸುಮ್ನೆ ಬಂದೆ. ನಮ್ಮ ಅಪ್ಪನ್ಗೆ ಹೇಳ್ದೆ ಹೋಗ್ ಬರ್ತೀನಿ ಅಂತ. ಒಳ್ಳೇದಾಯ್ತೇಳು. ಬಂದು 1-2 ದಿವಸ ಇತ್ತು ಹೋಗು ನಮ್ಮನೇಲಿ. ಅದೇ ನಾನು ಹಂಗೆ ಅನ್ಕೊಂಡೆ ಬಂದೆ, 1-2 ದಿವಸ ಮಗಳ ಜೊತೆ ಇದ್ದೋಗೋಣ ಅಂತ. ಅಮ್ಮ ಯಾವಾಗ ಬಂದೆ? ಇವಾಗೆ ಬಂದೆ ಶಿಲ್ಪ. ಬಾ ಶಿಲ್ಪ, ಹೋಗ್ 1 ಗ್ಲಾಸ್ ನೀರ್ ತಗೊಂಬಂದ್ ಕೊಡಮ್ಮ ನಿಮ್ಮಮ್ಮನ್ಗೆ. ಸರಿ ಅತ್ತೆ, ಆಯ್ತು. ಹೊಸ ಸೊಸೆ ಮನೆಗೆ ಅಡ್ಜಸ್ಟ್ ಆದ್ಲ ವಿಮ್ಲಾ? ಆರಾಮಾಯ್ತಾ ಇವಾಗ? ಅಡ್ಜಸ್ಟ್ ಆದ್ಲೇಳು. ಇನ್ನೆಷ್ಟ್ ದಿನ ಅಂತ ಇದ್ ಮಾಡ್ತಾಳೆ? ಅಡ್ಜಸ್ಟ್ ಆದ್ಲೇಳು. ಎಲ್ಲಿ ಸಿದ್ಧಾರ್ಥ ಕಾಣಿಸ್ತಾ ಇಲ್ಲ? ಅಲ್ಲಿ ಗದ್ದೆ ಕಡೆ ಹೋಗಿದ್ದೆ ನಮ್ಮ. ಅಲ್ಲೇನೋ ಕಟಾವ್ ಮಾಡ್ಸೋದಿತ್ತು, ಹೋಗ್ ಬರ್ತೀನಮ್ಮ ಅಂತ ಹೋದ. ಮತ್ತೆ ನಿಸರ್ಗ ಎಲ್ಗೂ ರೆಡಿ ಆಗಿದ್ಲು, ಸೀರೆ ಎಲ್ಲ ಉಟ್ಕೊಂಡು? ತವ್ರ ಮನೆಗೆ ಹೋಗ್ ಬರ್ತೀವಿ ಇವತ್ತು ಸಾಯಂಕಾಲ ಅಂತ. ಇನ್ನೇನ್ ಸಿದ್ಧಾರ್ಥ ಬರ್ತಾನೆ, ಹೋಗ್ ಬರ್ತಾರೆ ಇಬ್ರು. ಹೌದಾ, ಸರಿ ಸರಿ. ಅತ್ತೆ ಚೆನ್ನಾಗಿದ್ದೀರಾ? ಹೂನಪ್ಪ ಚೆನ್ನಾಗಿದ್ದೀನಿ. ಸಿದ್ಧಾರ್ಥ ಎಲ್ಲಿ ಹೊಲದ ಕಡೆ ಹೋಗಿದ್ದಂತೆ? ಹೂನತ್ತೆ, ಸ್ವಲ್ಪ ಕೆಲ್ಸ ಇತ್ತು ಹೇಳ್ರಿ, ಗದ್ದೆ ಕಡೆ ಹೋಗಿ ಆಳು ಕಾಳೆಲ್ಲ ಕೆಲ್ಸ ನಡೀತಾ ಇಲ್ಲ ಅಂತ ನೋಡ್ಬೇಕಾಗಿತ್ತು. ಹೋಗಿ ನೋಡ್ಕೊಂಡು ಈ ಕಡೆ ಬಂದೆ. ಬಾಪ್ಪ ಕುತ್ಕೋ. ಅಮ್ಮ ನೀರ್ ತಗೋ. ಚೆನ್ನಾಗಿ ಓದ್ಕೊಂತ ಇದೆಯಾ ಶಿಲ್ಪ? ಪರೀಕ್ಷೆ ಎಲ್ಲ ಚೆನ್ನಾಗಿ ಬರ್ದಿದ್ಯಾ? ಆಮೇಲೆ ಚೆನ್ನಾಗಿ ಓದ್ಕೋಬೇಕು. ನನ್ ಬಗ್ಗೆ ಯೋಚನೆ ಮಾಡ್ಬೇಡ, ಆರಾಮಾಗಿ ಓದ್ಕೋತಾ ಇದ್ದೀನಿ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿದೀನಿ. ಇವತ್ತು ಎಕ್ಸಾಮ್ ಇತ್ತು, ಹೋಗಿ ಬಂದಿದ್ದೀನಿ. ಎಕ್ಸಾಮ್ ಮಾತ್ರ ಸೂಪರ್ ಆಗಿ ಮಾಡಿದೀನಮ್ಮ. ಅಂತೂ ಇಂತೂ ನೀನ್ ಓದ್ ಮುಗಿದ್ರೆ ನಿನ್ಗೊಂದ್ ಮದ್ವೆ ಮಾಡ್ಬಿಡ್ತೀನಿ. ಓದ್ ಮುಗ್ದಿದ ತಕ್ಷಣ ನಾನ್ ಮದ್ವೆ ಆಗಲ್ಲಮ್ಮ. ನನಗೆ ಕೆಲವು ಕನಸುಗಳಿವೆ, ಅವೆಲ್ಲ ಈಡೇರ್ಬೇಕು, ಆಮೇಲೆ ನಾನ್ ಮದ್ವೆ ಆಗೋದು. ಆಯ್ತಾಯ್ತು, ನಿನ್ ಕನ್ಸು ಈಡೇರೋ ಅಷ್ಟೊತ್ತಿಗೆ ನಿಂಗೆ ವಯಸ್ಸಾಗೋಗ್ಬಿಟ್ರೆ ಏನ್ ಮಾಡ್ತೀಯಾ? ವಯಸ್ಸಾಗೋಕ್ ಮೊದ್ಲೇನೆ ನನ್ ಕನ್ಸು ಈಡೇರ್ಬಿಡುತ್ತೆ. ಹೌದಾ? ಏನ್ ಅಂತ ಒಳ್ಳೆ ಡೆಸ್ಟಿನೇಷನ್ ಇಟ್ಕೊಂಡಂಗಿದ್ಯಾ? ಮಾವ ಸುಮ್ನೆ ಕಾಲೆಳಿಬೇಡಿ ನೀವು. ನಡೀರಿ ಪದ್ಮತಿಗೆ ಊಟ ಮಾಡಿ ನಡೀರಿ. ಬೇಡ ಬೇಡ, ಊಟ ಮಾಡ್ಕೊಂಡ್ ಬಂದಿದ್ದೀನಿ ವಿಮ್ಲಾ. ಊಟ ಏನ್ ಬೇಡ. ಶಿಲ್ಪನ್ ನೋಡಿದ್ನಲ್ಲ, ಸಾಕಷ್ಟೇ ಖುಷಿ ಆಯ್ತು. ಸಿದ್ಧಾರ್ಥ ಹೊರಟ್ರೇನಪ್ಪ ನೀವು? ಹೂನಮ್ಮ, ಹೊರಡ್ತೀವಿ. ಮತ್ತೆ ಲೇಟ್ ಆಗುತ್ತೆ, ಕತ್ಲಾಗೋಗುತ್ತೆ ಓಡೋ ಅಷ್ಟೊತ್ತಿಗೆ.
ಬೇಗ ಹೋಗಿ ಮನೆ ಸೇರ್ಕೋತೀವಿ. ಸರಿ ಆಯ್ತು, ಹಂಗೆ ಮಾಡಪ್ಪ. ಹೋಗ್ ಬರ್ತೀನತ್ತೆ. ತಾತ ಹೋಗ್ ಬರ್ತೀನಿ ತಾತ. ಆಯ್ತಾಯ್ತು, ಒಳ್ಳೇದಾಗ್ಲಿ. ಅಲ್ಲ ಇವಾಗೇನು ತವ್ರ ಮನೆಗೆ ಹೊರಟಿರೋದು? ಏನಾದ್ರೂ ಕಾರ್ಯಕ್ರಮ ಇದೆಯಾ ಅವ್ರೂರಲ್ಲಿ? ಇಲ್ಲ ಆಂಟಿ, ಆತರ ಏನಿಲ್ಲ. ಹೋಗ್ಬೇಕು ಅನ್ನಿಸ್ತು ಹೋಗ್ತಾ ಇದೀನಿ ಅಷ್ಟೇ. ಓಹೋ, ಹೋಗ್ಬೇಕು ಅನ್ನಿಸ್ತು ಹೋಗ್ತಾ ಇದೀಯಾ? ಹೋಗ್ಬೇಕು ಅನ್ಕೊಂಡಾಗೆಲ್ಲ ಹೋಗ್ತೀರಾ ಏನು? ಇಲ್ಲ ಅತ್ತೆ, ಪಾಪ ತಾವ್ ಹೋಗೇ ಇಲ್ಲ. ಮದ್ವೆ ಆಗಿ ಬಂದಾಗಿಂದ ಹೋಗ್ಲಿಲ್ಲ. 10 ತಿಂಗಳು ಆಗ್ತಾ ಬಂತು. ಅದಕ್ಕೆ ಇವತ್ತು ಹೋಗ್ತಾ ಇದೀವಿ. ಸರಿನಪ್ಪ, ಆಯ್ತು. ಸಿದ್ಧಾರ್ಥ ಹೋಗ್ ಬರಪ್ಪ. ನಾನು ಹಂಗ ದೇವಸ್ಥಾನದ ಕಡೆ ಹೋಗಿ ಅಡ್ಡಾಡ್ಕೊಂಡ್ ಬರ್ತೀನಮ್ಮ. ಯಾಕೋ ಮನೇಲಿ ಇದ್ದು ಬೇಜಾರಾಗ್ತೈತೆ. ಸರಿನಪ್ಪ, ಆಯ್ತು. ಅಲ್ಲ ಇವಾಗೇನು ತವ್ರ ಮನೆಗೆ ಹೋಗೋದು? ಅಲ್ಲ ಮದ್ವೆ ಆಗಿ 1 ತಿಂಗಳಿಗೆ ತವ್ರ ಮನೆ ಹೋಗ್ಬೇಕು ಅನಿಸ್ಬಿಡ್ತಾ? ಆದ್ರೆ ಕಷ್ಟ. ಯಾರಾದ್ರೇನ್ ಹೇಳ್ಪದ್ ಮತ್ತೆ. ಪಾಪ 1 ತಿಂಗಳಿಂದ ಹುಡುಗಿ ಇಲ್ಲೇ ಐತೆ, ಹೋಗ್ಬೇಕು ಅಂತ ಅನ್ಸಲ್ವೇ? ಅವಳು ಹೆಣ್ಮಗಳಲ್ವೇ? ಏನಮ್ಮ, ನಿನ್ನಂತ ಅತ್ತೆ ಸಿಕ್ಕಿರೋ ಹೊತ್ತಿಗೆ ಇಷ್ಟ ಮಾತ್ರ ನಡೆಸ್ತಾವಳ ಹುಡುಗಿ. ಇಲ್ಲ ಅಂದಿದ್ರೆ ಏನು? ಯಾಕದ್ಗೆ ಹಂಗಂತೀರಿ? ಪಾಪ ಒಳ್ಳೆವಳ ನಿಸರ್ಗ, ಅಂತ ಹುಡುಗಿ ಏನಲ್ಲ. ಹೌದು, ಚೆನ್ನಾಗಿ ಅವಳ ನಿಸರ್ಗ ಸಿದ್ಧಾರ್ಥನ್ ಜೊತೆಗೆ. ಚೆನ್ನಾಗವಳೆ. ಯಾಕೆ ಹಿಂಗ್ ಕೇಳ್ತೀರ ಅದಕ್ಕೆ? ಅಯ್ಯೋ ಯಾಕು ಇಲ್ಲ ಪದ್ಮ, ಸುಮ್ನೆ ಬಿಡು. ಇವೆ ಯಾಕೆ ಬಿಡು ಅವೆಲ್ಲ ಇವಾಗ. ಅಲ್ಲ ಏನ್ ವಿಚಾರ ಹೇಳ್ರಿ. ಅದೇ ನಾನು ಮಡ್ಲಕ್ಕಿ ಕಟ್ಟಿಸ್ಕೊಂಡ್ ಬರಕ್ಕಂತ ಹೋಗಿದ್ನಲ್ಲ ಅವ್ರ ಮನೆಗೆ, ಮದ್ವೆ ಆಗಿದ್ದು ಮಾರನೇ ದಿವಸ. ಆವಾಗ ಅವ್ರೂರವ್ರು ಯಾರೋ ಸಿಕ್ಕಿದ್ರು. ಅವಳು ಅವ್ರೇನೋ ಹೇಳಿದ್ರು, ಅದಕ್ಕೆ ಕೇಳ್ದೆ ಚೆನ್ನಾಗಿ ಅವಳ ಸಿದ್ಧಾರ್ಥ್ ಜೊತೆ ಅಂತ. ಮದ್ವೆ ಆದಾಗಿಂದ ಚೆನ್ನಾಗೇ ಇದ್ದಾಳೆ ಅದ್ಗೆ, ಆತರ ಏನಿಲ್ಲ. ಪಾಪ ಒಳ್ಳೆ ಹುಡುಗಿ, ಹೇಳಿದ ಮಾತೆಲ್ಲ ಕೇಳ್ತಾಳೆ, ಹೇಳಿದ ಕೆಲ್ಸ ಎಲ್ಲ ಮಾಡ್ತಾಳೆ. ಅದ್ರಲ್ಲಿ ಏನಿದೆ? ನಿಂಗೆ ಅಷ್ಟೇ ಗೊತ್ತಿರೋದು, ಹೇಳಿದ ಕೆಲ್ಸ ಮಾಡ್ತಾಳೆ, ಹೇಳಿದ ಮಾತೆಲ್ಲ ಕೇಳ್ತಾಳೆ, ನನ್ ಮಗನ್ ಜೊತೆ ಚೆನ್ನಾಗವಳೆ ಅಂತ ಅನ್ಕೊಂಡಿದ್ಯಾ ಅಷ್ಟೇ. ನಿನ್ ಮಗನ ಆಗ್ತಾ ಇರೋ ಅನ್ಯಾಯ ನಿಮ್ಗೆ ಕಾಣಿಸ್ತಾ ಇಲ್ಲ. ಅನ್ಯಾಯ? ನನ್ ಮಗನ್ಗೆ ಯಾಕೆ ಅನ್ಯಾಯ ಆಗುತ್ತೆ? ಅಲ್ಲ ನೀವೇನಾದ್ರೂ ಹೇಳೋದಿದ್ರೆ ಡೈರೆಕ್ಟ್ ಆಗಿ ಹೇಳಿ. ಅವನ್ಗೆ ಯಾಕೆ ಅನ್ಯಾಯ ಆಗುತ್ತೆ? ಎಂತ ಒಳ್ಳೆ ಸೊಸೆ ಸಿಕ್ಕಿದಾಳೆ ಅಂತ ನಾನು ಖುಷಿಯಾಗಿದ್ದೀನಿ. ಅದು ನಿನ್ ಭ್ರಮೆ. ನೀನು ತುಂಬಾ ಒಳ್ಳೆಯವಳಲ್ವಾ, ಅದಕ್ಕೆ ನಿಮ್ಗೆ ಎಲ್ಲಾರು ಒಳ್ಳೆಯವರಾಗಿ ಕಾಣಿಸ್ತಾರೆ ಅಷ್ಟೇ. ಅದ್ರಲ್ಲೂ ನಿನ್ ಮಗ ಮೆಚ್ಚಿರೋ ಹುಡುಗಿ ಅಂತ ಹೋಗಿ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಹಾಗಾಗಿ ಎಲ್ಲಾರು ಒಳ್ಳೆಯವರೇ ಕಾಣಿಸ್ತಾರೆ ನಿಮ್ಗೆ. ಇಂಥ ಮನೆ, ಇಂಥ ಜಾಗ, ಇಂಥ ಒಳ್ಳೆ ಹುಡುಗ ಸಿಕ್ಕಿದ್ರೆ ಯಾರ್ ತಾನೇ ಬೇಡ ಅಂತಾರೆ ಹೇಳು ಮದ್ವೆನ? ಅಲ್ಲ ನೀವು ಸುಮ್ನೆ ಸುತ್ತಿ ಬಳಸಿ ಯಾಕೆ ಮಾತಾಡ್ತೀರಾ? ಅದೇನಿದೆಯೋ ವಿಚಾರ ಹೇಳ್ಬಿಡಿ. ವಿಚಾರ ಏನಿಲ್ಲ, ನಿಸರ್ಗನ್ಗೆ ಮೊದ್ಲಿಂದಾನು ಮದ್ವೆ ಇಷ್ಟ ಇಲ್ಲ. ಸಿದ್ಧಾರ್ಥ ಅಂದ್ರೇನು ಇಷ್ಟ ಇಲ್ಲ ಹುಡುಗಿಗೆ. ಏನೋ ನಿಮ್ ಮುಂದೆ ಎಲ್ಲ ನಾಟಕ ಮಾಡ್ತಾವಳೆ ಅಂತ ನನ್ನ ಅಭಿಪ್ರಾಯ. ನನ್ಗಂಗ ಅನ್ನಿಸ್ತಾ ಐತೆ. ಅಂದ್ರೆ ಅಂದ್ರೆ ಏನ್ ಹೇಳ್ತಾ ಇರೋದು ನೀವು? ನಿಸರ್ಗನ್ಗೆ ಸಿದ್ಧಾರ್ಥ ಇಷ್ಟ ಇಲ್ವಾ? ಅಂದ್ರೆ ನನ್ ಮಗ ಬಲವಂತದ ಮದ್ವೆ ಆದ್ನ? ಅಲ್ಲ ನಾವ್ಯಾರು ಅವಳನ್ನ ಬಲವಂತ ಮಾಡಿರ್ಲಿಲ್ವಲ್ಲ ಮದ್ವೆ ಆಗು ಅಂತ. ನಾವು ಅವ್ರ ಮನೆಯಲ್ಲಿ ಮಾತುಕತೆ ಮಾಡ್ಕೊಂಡು ಎಂಗೇಜ್ಮೆಂಟ್ ಎಲ್ಲ ಮಾಡಿದಾಗ್ಲೂ ಚೆನ್ನಾಗೇ ಇದ್ರಲ್ಲ. ಅವ್ರ ಮನೆಯವ್ರು ಯಾರು ಒಂದ್ ಮಾತು ಹೇಳಿಲ್ಲ ಈ ತರ ನಮ್ಗೆ ನಮ್ಮ ಹುಡುಗಿಗೆ ಇಷ್ಟ ಇಲ್ಲ ಅಂತ. ಅವ್ರೆಲ್ಲ ಹೇಳ್ತಾರೆ ವಿಮ್ಲಾ? ಅವ್ರ ಆತರ ಎಲ್ಲ ಹೇಳಕ್ ಸಾಧ್ಯನಾ? ಇಂಥ ಮನೇನ ಬಿಟ್ಕೊಡ್ತಾರೆ ಯಾರಾದ್ರೂ? ಆ ಹುಡ್ಗಿಗೆ ಸುತ್ತ ಆರಾಮ್ ಇಷ್ಟ ಇಲ್ಲ ಸಿದ್ಧಾರ್ಥ ಅಂದ್ರೆ. ನೀನು ಬರೀ ಕೆಲಸ ಮಾಡ್ತಾಳೆ, ಹೇಳಿದ್ ಮತ್ ಕೇಳ್ತಾಳೆ ಅಂತ ಅಷ್ಟೇ ನೋಡಿರ್ತೀಯ. ನಿಮ್ಗೆ ಗೊತ್ತಾ ಗಂಡ ಹೆಂಡತಿ ಮಧ್ಯೆ ಹೆಂಗೈತೆ, ಇದು ಸಂಸಾರ ಹೆಂಗ್ ನಡೀತೈತೆ ಅಂತ ನಿಮ್ಗೆ ಗೊತ್ತಾ? ನೀನ್ ಯಾವತ್ತಾದ್ರೂ ಆತರ ಕೇಳಿದ್ಯಾ ಸಿದ್ಧಾರ್ಥ ಜೊತೆ ಖುಷಿಯಾಗಿದ್ಯಾ ನಮ್ಮ ನೀನು ಅಂತ? ಇಲ್ಲ ಸಿದ್ಧಾರ್ಥನಾದ್ರೂ ಕೇಳಿದ್ಯಾ ನೀನೆಲ್ಲ ಖುಷಿಯಾಗಿದ್ಯಾನಪ್ಪ ನಿನ್ ಹೆಂಡತಿ ಜೊತೆ ಅಂತ? ಅಯ್ಯೋ ದೇವ್ರೆ, ಎಂತ ಎಂತ ವಿಚಾರ ಹೇಳ್ತಾ ಇದೀರ ಅದಕ್ಕೆ ನೀವು? ಇದುವರೆಗೂ ಖುಷಿಯಾಗಿದ್ದೆ ನಾನು. ನನ್ ಮಗನ್ಗೆ ಮದ್ವೆ ಆಯ್ತು, ಜೀವನಾನು ಸರೋಯ್ತು, ಇನ್ನೇನಿಲ್ಲ, ಹರೇ ರಾಮ ಹರೇ ಕೃಷ್ಣ ಅಂತ ಇದ್ಬಿಡೋಣ ಅಂತ. ಏನದ್ಗೆ ಈ ತರ? ಅಯ್ಯೋ ದೇವ್ರೇ ರಾಮ ಭಗವಂತ, ಏನಾಗೋದೈತಪ್ಪ ಮುಂದೆ? ಸಿದ್ಧಾರ್ಥ ಒಳ್ಳೆಯವನಾಗಿರೋದಕ್ಕೆ ಸಹಿಸ್ಕೊಂಡು ಹೋಗ್ತಾವನಿ. ಏನೇನ್ ಅಂತಾವಳೋ, ಏನೇನ್ ಹೇಳ್ತಾವಳೋ ಒಳಗೊಳಗೆ ಪಾಪ. ಅವನೆಷ್ಟು ನೋವಾಗ್ ಮುಗಿಸ್ತಾವನೋ ಗೊತ್ತಾ ನಿಮ್ಗೆ? ಅಂದ್ರೆ ಅವ್ರಿಬ್ರು ಖುಷಿಯಾಗಿಲ್ಲ ಅಂತೀಯಾ? ಇನ್ನ ಕೇಳ್ತಾ ಇದೀಯಾ? ಎಲ್ಲಿ ಖುಷಿಯಾಗಿರ್ತಾರ ಅವರು? ನಾನು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ಅವನು ಸಹಿಸ್ಕೊಂಡು ಹೋಗ್ತಾ ಇರ್ತಾನೆ ಸಿದ್ಧಾರ್ಥ. ಇನ್ನ ಅವಳಿಗೆ ಏನು ಬಂದಿದ್ದೀನಿ ಬಿಡು, ಇದ್ರೆ ಆಯ್ತು ಅಂತ ಇರ್ತಾಳ ಅಷ್ಟೇ ಅವಳು. ಇಲ್ಲಿ ಯಾರಿಗೆ ಅನ್ಯಾಯ ಆಗ್ತಾ ಇರೋದು? ನಮ್ ಸಿದ್ಧಾರ್ಥ್ಗೆನೆ. ಅದ್ಗೆ ಏನದ್ಗೆ ಹಿಂಗ್ ಹೇಳ್ತಾ ಇದೀರಾ? ನೀವ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ನಂಗೆ ತುಂಬಾ ಭಯ ಆಗ್ತಾ ಇತ್ತು ಅದ್ಗೆ. ನನ್ ಮಗನ್ ಜೀವನ ನಾನೇ ಹಾಳು ಮಾಡ್ಬಿಟ್ನಾ? ಅಯ್ಯೋ ಅದ್ಗೆ ನನ್ಗೆ ಯಾಕೋ ನಂಬಕ್ ಆಗ್ತಾ ಇಲ್ಲ. ಆಯ್ತು ಸರಿ, ಬರ್ಲಿ ಅವಳು ಈ ಸಲಿ ಕೇಳ್ತೀನಿ. ಏನಮ್ಮ ಇದೆಲ್ಲ ನಿಜಾನ ಅಂತ ಅವಳನ್ನೇ ಕೇಳ್ತೀನಿ. ಅವಳನ್ನ ಕೇಳ್ತೀಯಾ? ಅಲ್ಲ ವಿಮ್ಲಾ, ನೀನ್ ಅವಳನ್ನ ಕೇಳಿದ್ರೆ ಅವಳು ಹೇಳ್ತಾಳೆ ನನ್ಗೆಲ್ಲ ಇಷ್ಟನೇ ಅಂತ ನಿನ್ನ ಹತ್ರ ನಾಟಕ ಮಾಡ್ತಾಳೆ. ನೀನು ಅದನ್ನ ತಿಳ್ಕೊಳೋದಕ್ಕೆ ಬೇರೆ ದಾರಿನೇ ಇರುತ್ತೆ. ಬೇರೆ ದಾರಿ? ಏನ್ ಬೇರೆ ದಾರಿ? ನಿಮ್ ಮಕ್ಕಳು ಮಾಡ್ಕೊಳ್ರಿ ಬೇಗ ಅಂತ ಏನನ್ನ ಹೇಳಿದ್ಯಾ? ನನ್ಗೊಂದ್ ಮೊಮ್ಮಗನ್ ಕೊಡ್ರಿ ಬೇಗ ಅಂತ ಹೇಳಿದ್ಯಾ ನೀನು? ಅದನ್ನ ನಾನ್ ಹೆಂಗ್ ಹೇಳ್ತೀನಿ? ಅದ್ ಅವ್ರವ್ರ ನಿರ್ಧಾರ. ಮಕ್ಳು ಆಗ್ದಂಗೆ ಇರ್ತಾವ ಏನು? ಮಕ್ಳು ಆಗ್ದಂಗೆ ಇರ್ತವೆ ಅಲ್ಲ, ಅವರು ಮಕ್ಳು ಮಾಡ್ಕೊಳೋದೇ ಇಲ್ಲ. ಬೇಕಾದ್ರೆ ಒಂದ್ಸಲಿ ಕೇಳು.
ಮಕ್ಳು ಮಾಡ್ಕೊಳಲ್ಲ. ಏನಿದು ಈ ತರ ಎಲ್ಲ ಹೇಳ್ತಾ ಇದೀಯಾ? ಅದಕ್ಕೆ ನಿನ್ಗೇನಾದ್ರೂ ತಪ್ಪು ಮಾಹಿತಿ ಹೇಳಿರ್ಬೇಕು ಯಾರಾದ್ರೂ. ಯಾರೋ ಸುಳ್ಳು ಹೇಳಿದ್ದಾರೆ ನಿಂಗೆ. ಅಲ್ಲ, ಅವ್ರಿಬ್ರ ಮಧ್ಯೆ ಒಳ್ಳೆ ಅಭಿಪ್ರಾಯನೇ ಇಲ್ಲ ಅಂತಂದ್ಮೇಲೆ ಮಕ್ಳೆಲ್ಲಿಂದ ಆಗ್ತವೆ? ವಿಮಲಾ, ಇಷ್ಟು ಮಾತ್ರ ಯೋಚನೆ ಮಾಡಕ್ಕಾಗಲ್ವಾ ನಿನ್ಗೆ? ನಾನು ಅದೇ ಅನ್ಕೊಂಡೆ. ಏನೋ ಸರ್ಸ್ಕೊಂಡು ಹೋಗಿರ್ತಾಳೆ ಬಿಡು ಅಂತ. ನೋಡಿ ಇವಾಗಲೇ ತವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಮತ್ತೆ ತವ್ರ ಮನೆಗೆ ಹೋಗಿರೋಳು ವಾಪಸ್ ಬರ್ತಾಳೋ ಇಲ್ವೋ? ಆತರ ಹೆಂಗಾಗುತ್ತೆ? ಇಬ್ರು ಹೋಗ್ತಾ ಇರೋದು ಒಂದಿನದ ಮಟ್ಟಿಗೆ, ಹೋಗ್ತಾರೆ ಬರ್ತಾರಷ್ಟೇ. ನಿಸರ್ಗ, ತುಂಬಾ ಖುಷಿ ಆಗ್ತಾ ಇರ್ಬೇಕಲ್ವಾ? ಹೌದು ಸಿದ್ಧಾರ್ಥ, ತುಂಬಾ ಖುಷಿ ಆಗ್ತೈತೆ. ಏನೋ ತುಂಬಾ ವರ್ಷಗಳ ನಂತರ ನಾನು ನಮ್ಮ ಅಪ್ಪ ಅಮ್ಮನ್ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತೈತೆ. ಅನ್ಸುತ್ತೆ. ಯಾಕೆ ನಮ್ಮ ಮನೆ ಅಷ್ಟು ಬೇಗ ಬೇಜಾರಾಯ್ತಾ ನಿಮ್ಗೆ? ಆತರ ಏನಿಲ್ಲ ಸಿದ್ಧಾರ್ಥ, ಅತ್ತೆ ತುಂಬಾ ಒಳ್ಳೆಯವರು. ನಿಜವಾಗ್ಲೂ ನಾನು ಏನೋ ಹೆಂಗೋ ಅನ್ಕೊಂಡಿದ್ದೆ. ತುಂಬಾನೇ ಒಳ್ಳೆಯವರು ಅತ್ತೆ. ಹಂಗಾದ್ರೆ ನಾನ್ ಗೆದ್ದಂಗೆ ಬಿಡು. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಯಾಕೆ ಅಂತಂದ್ರೆ ಮತ್ತೆ ಅತ್ತೆ ಸೊಸೆ ಇಬ್ರು ಒಂದಾದ್ರೆ ಅಲ್ಲಿರೋ ಒಂದು ಗಂಡು ಪ್ರಾಣಿಗೆ ನೆಮ್ಮದಿ ಅಂತ. ಏನ್ರಿ ನೀವು ಗಂಡು ಪ್ರಾಣಿಗಿನಿ ಅಂತೆಲ್ಲ ಮಾತಾಡ್ಕೊಂಡು? ಅದ್ರಲ್ಲಿ ಏನಿದೆ ಬಿಡು, ನಾವು ಪ್ರಾಣಿಗಳ ತರಾನೇ. ನಾವಕ್ಕೂ ಜೀವ ಇದೆ, ನಮಗೂ ಜೀವ ಇದೆ. ಏನೋ ನಿಮ್ ಮಾತು ಅರ್ಥನೇ ಆಗಲ್ಲ ನಮ್ಗೆ. ಹೌದು, ನೀನೇನು ಕೇಳ್ಬೇಕು ಅನ್ಕೊಂಡೆ. ಅವತ್ತೇನು ಎಮರ್ಜೆನ್ಸಿ ಇದ್ದಿದ್ದಕ್ಕೆ ಕೇಳಕ್ಕಾಗಿಲ್ಲ. ಅವತ್ತು ನಂದು ಆಫರ್ ಲೆಟರ್ ತಗೊಂಡು ತೋರಿಸ್ತಲ್ಲ ನೀನು. ಯಾಕೆ ಏನು ಜಾಬ್ ಹೋಗಲ್ವಾ ಅಂತ. ಯಾಕೆ ನಿನ್ಗೇನಾದ್ರು ಆತರ ಜಾಬ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ನಿಸರ್ಗ? ಆತರ ಇದ್ರೆ ಹೇಳು ನನ್ಗೆ. ಅದಾ? ಇಲ್ಲ, ಆತರ ಏನಿಲ್ಲ ಬಿಡಿ. ಮನ್ಸಲ್ಲಿ ಏನು ಇಟ್ಕೋಬೇಡ ಕಣೆ. ಆತರ ಇದ್ರೆ ಹೇಳು, ನಿಜವಾಗ್ಲೂ ನಿನ್ ಕನಸನ್ನ ನಾನ್ ಈಡೇರಿಸ್ತೀನಿ. ನಿನ್ಗೇನಾದ್ರು ಆತರ ಜಾಬ್ ಮಾಡ್ಬೇಕು ಆತರ ಏನಾದ್ರು ಉದ್ದೇಶ ಇದ್ರೆ ಇವಾಗೆ ಹೇಳಿರೋ. ಹೌದು ಸಿದ್ಧಾರ್ಥ್, ನನಗೆ ತುಂಬಾ ಇಷ್ಟ. ಆಕ್ಚುಲಿ ನಾನು ಲೆಕ್ಚರರ್ ಆಗ್ಬೇಕು ಅಂತ ತುಂಬಾ ಕನಸು ಕಟ್ಟಿದ್ದೆ. ಆದ್ರೆ ಏನು ಗೊತ್ತಿಲ್ಲ, ಅಪ್ಪ ಅಮ್ಮ ನನ್ನ ಹೈಯರ್ ಸ್ಟಡೀಸ್ಗೆ ಹೋಗೋದೇ ಬೇಡ, ನಮ್ಮಿಂದ ದೂರ ಇರ್ಬೇಡ, ನೀನು ನಮ್ ಜೊತೆನೆ ಇರ್ಬೇಕು ಅಂತ ಹೇಳಿ ಕಳಿಸ್ಲೇ ಇಲ್ಲ. ಓಹೋ, ನೀನ್ ಹಠ ಮಾಡ್ಬೇಕಾಗಿತ್ತು. ನಾನು ಯಾವತ್ತೂ ಅವ್ರ ಜೊತೆ ಹಠ ಮಾಡಿದ್ದಿಲ್ಲ. ಮತ್ತೆ ಇದ್ರಲ್ಲಿ ಯಾಕೆ ಹಠ ಮಾಡೋದು ಅಂತ ಸುಮ್ಮನಾಗ್ಬಿಟ್ಟೆ. ಮತ್ತೆ ಇವಾಗ ಏನ್ ಮಾಡೋಣ ಅನ್ಕೊಂಡಿದ್ಯಾ? ನನ್ ಕೈಯಲ್ಲಿ ಏನು ಇಲ್ಲ ಸಿದ್ಧಾರ್ಥ್. ಇವಾಗ ನೋಡಿ ಮದ್ವೆ ಮಾಡ್ಕೊಂಡು ಬಂದ್ಬಿಟ್ಟಿದೀನಿ. ಮತ್ತೆ ನಾನು ಏನ್ ಮಾಡಂಗಿದ್ದೀನಿ? ಅಯ್ಯೋ ಹುಚ್ಚಮ್ಮ, ನೀನು ಈ ತರ ಯಾಕೆ ಡಿಸೈಡ್ ಆಗ್ತಾ ಇದೀಯಾ? ಅಲ್ಲ, ನೀನು ಓದ್ಬೇಕು ಅಂತಂದ್ರೆ ನನ್ಗೆ ಹೇಳು. ನಾನು ಕರೆಸ್ಪಾಂಡೆನ್ಸ್ ಆದ್ರೂ ನಿನ್ಗೆ ಟ್ರೈ ಮಾಡಿಸ್ತೀನಿ. ಅಟ್ಲೀಸ್ಟ್ ಅಂದ್ರೆ ಕಾಲೇಜ್ ಹೋಗಕ್ ಆಗಿಲ್ಲ ಅಂದ್ರೂ ಮನೇಲಿ ಕುತ್ಕೊಂಡು ಓದೋ ತರ ಫೆಸಿಲಿಟಿ ಮಾಡ್ಕೊಡ್ತೀನಿ. ನೀನು ಅನ್ನು ಸಾಕು. ನಿಜವಾಗ್ಲೂ ಆತರನು ಓದ್ಬೋದಾ ಸಿದ್ಧಾರ್ಥ್? ನೀನೊಂಥರ ಹಳೇ ಕಾಲದ ಮುದುಕಿ ತರ ಕಣೆ. ಅಲ್ಲ, ನಿನ್ಗೆ ಈ ಅಪ್ಡೇಟ್ಸ್ ಎಲ್ಲ ಗೊತ್ತಾಗಲ್ವಾ ನಿನ್ಗೆ? ಅಲ್ಲ, ಗೊತ್ತಾಗುತ್ತೆ. ಆದ್ರೆ ಆತರನು ಓದ್ಬೋದಾ ಅಂದ್ರೆ ಮದ್ವೆ ಆದ್ಮೇಲೂ ಅತ್ತೆ ಗಂಡ ಎಲ್ಲ ಮನೇಲಿ ಇಟ್ಕೊಂಡು ನಾವು ಓದೋದಕ್ಕಾಗುತ್ತಾ? ಅಯ್ಯೋ ನನ್ ಬಂಗಾರ, ಎಷ್ಟು ಮುಗ್ದೆ ಕಡೆ ನೀನು. ಅತ್ತೆ ಗಂಡ ಎಲ್ಲ ಇದ್ರೆ ಏನು ನಿನ್ಗೆ ಓದೋದಕ್ಕೆ ಡಿಸ್ಟರ್ಬೆನ್ಸ್? ನಾನ್ ನಿನಗೆ ಸಪೋರ್ಟ್ ಮಾಡ್ತೀನಿ. ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ. ನಿಜವಾಗ್ಲೂ ನಿಜ ಹೇಳ್ತಾ ಇದೆಯಾ ಸಿದ್ಧಾರ್ಥ್? ಓ ಮೈ ಗಾಡ್, ಲವ್ ಯು ಸಿದ್ಧಾರ್ಥ್, ಲವ್ ಯು ಸೋ ಮಚ್. ಓಹೋ, ನೋಡ್ದಾ? ನಿನ್ಗೆ ಹೆಲ್ಪ್ ಮಾಡ್ತೀನಿ, ನಿನ್ ಫ್ಯೂಚರ್ಗೆ ಹೆಲ್ಪ್ ಮಾಡ್ತೀನಿ ಅಂದಿದ್ದಕ್ಕೆ ಲವ್ ಯು ಅಂತ ಇದೆಯಾ? ಅಂದ್ರೆ ನಿನ್ಗೆ ಲವ್ ಯು ಹೇಳ್ಬೇಕಂದ್ರೆ ನಾನು ಏನಾದ್ರು ಮಾಡ್ಬೇಕು? ಇಲ್ಲ ಸಿದ್ಧಾರ್ಥ್, ಆಕ್ಚುಲಿ ಸಾರಿ. ಅಯ್ಯೋ, ನಿನ್ನ ಸಾರಿ ಯಾಕೆ ಕೇಳ್ತೀಯಾ? ಇವಾಗ ತಾನೇ ಲವ್ ಯು ಅಂತ ಅವಾಗ್ಲೇ ಸಾರಿ ಕೇಳ್ತಾ ಇದೀಯಾ? ಅಂದ್ರೆ ಲವ್ ಯು ಕ್ಯಾನ್ಸಲ್? ಆತರ ಏನಿಲ್ಲ. ಏನೋ ಗೊತ್ತಿಲ್ಲ, ನಿನ್ ಪಾಸಿಟಿವ್ನೆಸ್ ಮತ್ತೆ ನಿನ್ ಮೋಟಿವೇಶನ್, ನಿನ್ ಮಾತು ನಿಜವಾಗ್ಲೂ ನನ್ನ ತುಂಬಾ ಚೇಂಜ್ ಮಾಡುತ್ತೆ. ನಾನಂತೂ ಐ ಬಿಲೀವ್ ಯು. ನೀನ್ ಬಿಲೀವ್ ಮಾಡ್ದಂಗಿರು. ನಾನು ಅಗ್ನಿ ಸಾಕ್ಷಿಯಾಗಿ ನಿನ್ ತಾಳಿ ಕಟ್ಟಿದೀನಿ ಅಂದ್ರೆ ನಿನ್ನನ್ನ ನನ್ನ ಕೈ ಕೆಳಗಡೆ ಇಟ್ಕೋಬೇಕು ಅಂತಾಗ್ಲಿ, ನಿನ್ನನ್ನ ನಾನು ವಶದಲ್ಲಿ ಇಟ್ಕೋಬೇಕಾಗ್ಲಿ ಅಂತಲ್ಲ ನಿಸರ್ಗ. ಅಲ್ಲ, ನಾರ್ಮಲ್ ಆಗಿ ಮದ್ವೆ ಆಗಿದ ತಕ್ಷಣ ಮನೆ ಸೊಸೆ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ನೀನು ಈ ತರ ಸಪೋರ್ಟ್ ಮಾಡೋದಕ್ ಮುಂದಾಗ್ತಾ ಇದೀಯ ಅಂದ್ರೆ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸಿದ್ಧಾರ್ಥ್. ಆದ್ರೆ ಈ ತರ ಮೋಟಿವೇಶನ್ಗೆಲ್ಲ ಸ್ವಲ್ಪ ಫೀಸ್ ಕೊಡ್ಬೇಕಾಗುತ್ತೆ. ಫೀಸಾ? ಏನ್ ಫೀಸ್ ಕೊಡ್ಬೇಕು? ಅಂದ್ರೆ ನಾನ್ ನಿನ್ಗೆ ಮೋಟಿವೇಶನ್ ಮಾಡ್ದಾಗೆಲ್ಲ ನಾನು ತೊಪ್ಪಿ ಕೊಡ್ತಾ ಇರ್ಬೇಕು. ಓಕೆ? ಅಯ್ಯೋ, ನೀವು ಹೋಗಿ ಸಿದ್ಧಾರ್ಥ್. ಅಯ್ಯೋ, ಹೋಗಿ ಅಂದ್ರೆ ಎಲ್ಲೋಗ್ಲಿ? ನಿಮ್ ಮನೆಗೆ ಬರ್ತಾ ಇದೀನಿ, ನಡಿ. ಅಲ್ಲ, ಎಷ್ಟು ಪಾಸಿಟಿವ್ನೆಸ್ ಆಗಿರ್ತಾರೆ ಇವರು, ಇಷ್ಟೊಂದು ಮೆಚೂರ್ಡ್ ಮೈಂಡ್. ನಿಜವಾಗ್ಲೂ ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಮದ್ವೆ ಆಗೋ ಹುಡುಗ ಇಷ್ಟೆಲ್ಲ ಕ್ವಾಲಿಟೀಸ್ ಇರುತ್ತೆ ಅಂತ. ಥ್ಯಾಂಕ್ ಯು ಗಾಡ್. ಯಾವತ್ತೂ ನಿಮಗೆ ನಾನು ಯಾವತ್ತೂ ಮೋಸ ಮಾಡಲ್ಲ, ಮತ್ತೆ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ನಾನೇ ನನ್ನ ಮನಸ್ಸಲ್ಲಿ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸಿದ್ಧಾರ್ಥ್. ಐ ಲವ್ ಯು ಸೋ ಮಚ್. ಏನ್ ಮೇಡಮ್ ಅವರು ಮಾತಾಡ್ತಾ ಇಲ್ಲ? ಏನಿಲ್ಲ ಸಿದ್ಧಾರ್ಥ್, ಏನಿಲ್ಲ ಬಿಡಿ. ಹಲೋ ಶಿಲ್ಪಾ, ಯಾರಂತ ಗೊತ್ತಾಯ್ತಲ್ವಾ? ಫೋನ್ ಮಾಡಿರೋದು ನೀನು. ಫೋನ್ ಮಾಡ್ಬಿಟ್ಟು ಯಾರಂತ ಗೊತ್ತಾಯ್ತಲ್ವಾ ಅಂದ್ರೆ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಯಾರೋ ನೀನು? ನಾನ್ ಯಾರು ಅಂತ ಗೊತ್ತಿಲ್ವಾ? ಒಂದ್ಸಲಿ ಫ್ಲಾಶ್ ಬ್ಯಾಕ್ ನೆನಪು ಮಾಡ್ಬೇಕಾ? ಫ್ಲಾಶ್ ಬ್ಯಾಕಾ? ಯಾರೋ ನೀನು? ಫೋನ್ ಮಾಡಿ ಯಾಕೆ ಹಿಂಗ್ ತಲೆ ತಿಂತಾ ಇದೀಯಾ? ಫೋನ್ ಕಟ್ ಮಾಡು.
ಫೋನ್ ಕಟ್ ಮಾಡಕ್ಕಲ್ಲ ಮರಿ ಫೋನ್ ಮಾಡಿರೋದು. ಈಗ ನೀನ್ ನಾನು ಹೇಳ್ದಂಗ್ ಕೇಳ್ತೀಯಾ ಇಲ್ವಾ? ನೀನ್ ಹೇಳ್ದಾಗ ನಾನೇ ಯಾಕೋ ಕೇಳ್ಬೇಕು? ನಾನ್ ನಮ್ಮ ಅಪ್ಪ ಅಮ್ಮನ ಮಾತೆ ಕೇಳೋಳಲ್ಲ. ನಿನ್ನ ಮಾತ್ ನಾನೇ ಯಾಕೋ ಕೇಳ್ಲಿ? ನೀನ್ ಕೇಳಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ನೋಡ್ತಾ ಇರು. ಏಯ್ ನಿಂಗೇನು ಬೇಕು ಫಸ್ಟ್ ಅದನ್ನ ಹೇಳು. ನೀನ್ ಮಾಡಿರೋ ತಪ್ಪನ್ನ ನೀನೇ ಸರಿ ಮಾಡ್ಬೇಕು. ನಾನ್ ಮಾಡಿರೋ ತಪ್ಪ? ನಾನೇನೋ ತಪ್ಪು ಮಾಡಿದೀನಿ? ನೆನಪಿದ್ಯಾ? ಲಾಸ್ಟ್ ಸೆಮಿಸ್ಟರ್ ಜ್ಯೋತಿ, ನಾನು ಅವಳು ಪ್ರಪೋಸ್ ಮಾಡಿದಾಗ ನೀನೇ ಅಡ್ಡ ಬಂದು ನನ್ ಲವ್ನ ಬ್ರೇಕ್ ಮಾಡಿದ್ಯಾ. ಇವಾಗ ನೀನೇ ನಮ್ಮಿಬ್ರನ್ನ ಒಂದು ಮಾಡ್ಬೇಕು. ಓಹೋ ನೀನಾ? ಅಲ್ಲ ನಿನ್ನಿಂತ ಪೊರ್ಕಿಗಳಿಗೆ ಅಂತ ಹುಡ್ಗಿ ಬೇಕೇನೋ? ಫೋನ್ ಇಡೋ ಸಾಕು. ಅವೆಲ್ಲ ಕತೆ ಬೇಡ. ಜ್ಯೋತಿಗೆ ಮದ್ವೆ ಸೆಟ್ ಆಗಿದೆ, ನಾನ್ ಅವಳು ಮದ್ವೆ ಆಗ್ಬೇಕಷ್ಟೇ. ಅವಳಾಗ ಅವಳೇ ನಿನ್ನ ಮದ್ವೆ ಆಗ್ತೀನಿ ಅಂತಂದ್ರು ನಾನ್ ಆಗಕ್ ಬಿಡಲ್ಲ. ಅಲ್ಲ ನಿನ್ಗೆ ಏನ್ ಅರ್ಹತೆ ಐತೆ ಅಂತ ನೀನು ಅವಳ ಮದ್ವೆ ಆಗ್ತೀನಿ ಅಂತೀಯ? ಫಸ್ಟ್ ಆಫ್ ಆಲ್ ಫಸ್ಟ್ ಸೆಮಿಸ್ಟರ್ 4-5 ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇಟ್ಕೊಂಡಿರೋರು ನೀನು. ಮತ್ತೆ ಕಾಲೇಜ್ ಅಟೆಂಡ್ ಮಾಡಲ್ಲ. ನಿನ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅಷ್ಟಕ್ಕಷ್ಟೇ. ನಿನ್ನ ಅವಳು ಹೆಂಗ ಲವ್ ಮಾಡ್ತಾಳೆ? ನೀನು ಇದನ್ ಸರಿ ಮಾಡಿಲ್ಲ ಅಂತಂದ್ರೆ ನಿನ್ ಜೀವನನೇ ಹಾಳಾಗೋದು. ನನ್ ಜೀವನ ಹಾಳಾಗುತ್ತಾ? ನೋಡ್ಕೋತೀನಿ ಹೋಗಲಿ. ನಿನ್ನಂತವ್ರನ್ನ ಎಷ್ಟು ಜನ ನೋಡಿದೀನಿ. ನಾನು ಅದಕ್ಕೆಲ್ಲ ಎದುರೋ ಮಗಳೇ ಅಲ್ಲ. ಇಡೋ ಫೋನು. ಹೌದಾ? ಆಯ್ತು. ಆಯ್ತು ಇಡು ಫೋನ್. ಅಲ್ಲ ಇವನೇನ್ ಈ ತರ ಎದುರಿಸ್ತಾ ಇದ್ದಾನೆ? ಜ್ಯೋತಿಗೆ ಆಲ್ರೆಡಿ ಮದ್ವೆ ಸೆಟ್ ಆಗಿದೆ. ಇವನು ಈ ತರ ಇಂಟರ್ಫಿಯರ್ ಆಗ್ತಾ ಇದ್ದಾನಲ್ವಾ? ಅಯ್ಯೋ ದೇವ್ರೆ, ಏನಾದ್ರೂ ಜ್ಯೋತಿಗೆ ಏನಾದ್ರೂ ಪ್ರಾಬ್ಲಮ್ ಮಾಡ್ತಾನ? ನನ್ನಿಂದ ಏನ್ ತೊಂದರೆ ಆಗಿಲ್ಲ ಅಲ್ವಾ? ಆದ್ರೂ ಇವ್ನಿಗೆ ಏನ್ ಯೋಗ್ಯತೆ ಇದೆ ಅಂತ ಅವಳು ಮದ್ವೆ ಆಗ್ತಾನೆ? ಫಸ್ಟ್ ಆಫ್ ಆಲ್ ಅವನು ಮೆಡಿಕಲ್ ಕಂಪ್ಲೀಟ್ ಮಾಡ್ತಾನೆ ಅನ್ನೋ ಯೋಚನೆನೇ ಇಲ್ಲ ಅವನಿಗೆ. ಫಸ್ಟ್ ಇಯರ್ ಅಲ್ಲೇ ಲವ್ ಅಂತ ಹಿಂದೆ ಬಿದ್ದಿದ್ದ. ಅದ್ರಲ್ಲಿ ಏನ್ ತಪ್ಪಿದೆ? ನಾನ್ ಹೇಳಿದ್ದೀನಿ ಅವಳಿಗೆ ಬೇಡ ಇದೆಲ್ಲ ಅಂತ. ಇದ್ರಲ್ಲೂ ಅವಳು ಅವನ್ನ ಇಷ್ಟಪಟ್ಟು ಇಲ್ಲ. ಅವನಾಗ ಅವನೇ ಫೋರ್ಸ್ ಮಾಡ್ತಾ ಇದ್ದ. ಅಯ್ಯೋ ಅವನೇನ್ ಮಾಡ್ಕೊತಾನೆ? ಅವನೇನು ಮಾಡಕ್ಕಾಗಲ್ಲ. ಜ್ಯೋತಿ ಹೆಂಗೋ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ತಾಳೆ. ಏನಿದೆ, ಆರಾಮಾಗಿ ಅವಳ ಗಂಡನ ಮನೆಗೆ ಹೋದ್ಮೇಲೆ ಅವಳು ಮೆಡಿಕಲ್ ಕಂಪ್ಲೀಟ್ ಮಾಡ್ಕೋತಾಳೆ. ನಾನು ಮೆಡಿಕಲ್ ಕಂಪ್ಲೀಟ್ ಮಾಡಿ ಒಳ್ಳೆ ಡಾಕ್ಟರ್ ಆಗ್ಬಿಟ್ರೆ ಅಷ್ಟೇ ಸಾಕಪ್ಪ. ಫಸ್ಟ್ ಈ 3 ವರ್ಷ ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಾ ಇದೀನಿ. ಈ ಮಾವ ಬೇರೆ ತುಂಬಾ ಸ್ಟ್ರಿಕ್ಟ್. ಕುತ್ಕೊಂಡ್ರು ನಿಂತ್ಕೊಂಡ್ರು ಪ್ರತಿ ಇದಕ್ಕೂ ಕೇಳ್ತಾ ಇರ್ತಾರೆ. ಅಲ್ಯಾಕ್ ಹೋಗಿದ್ದೆ, ಇಲ್ಯಾಕ್ ಹೋಗಿದ್ದೆ, ಅದ್ಯಾಕ್ತಿದ್ದೆ, ಇದ್ಯಾಕ್ತಿದ್ದೆ ಅಂತ. ಈ ಜೈಲಿಂದ ಫಸ್ಟ್ ರಿಲೀಸ್ ಆಗ್ಬೇಕು ನಾನು. ನಮಸ್ತೆ ಗೆಳೆಯರೇ, ನೋಡಿದ್ರಲ್ವಾ ಇವತ್ತಿನ ವಿಡಿಯೋ? ತುಂಬಾ ಚೆನ್ನಾಗಿದೆ ಅಂತ ನಾನು ಅನ್ಕೋತೀನಿ. ಮತ್ತೆ ಇದು ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋ ತುಂಬಾನೇ ಟ್ವಿಸ್ಟ್ ತಗೊಳ್ತಾ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನನಗ್ ಬರ್ತಾ ಇರೋ ವ್ಯೂಸ್ಗೆ ಇಷ್ಟು ಸಬ್ಸ್ಕ್ರೈಬರ್ ತುಂಬಾ ಕಡಿಮೆನೆ. ದಯವಿಟ್ಟು ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊತೀನಿ. ಏನಾದ್ರೂ ಹೇಳೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ನನಗೂ ಅರ್ಥ ಆಗುತ್ತೆ ನಾನು ಯಾವ ತರ ವಿಡಿಯೋಸ್ ಮುಂದಕ್ಕೆ ತಗೊಂಡೋಗ್ಬೇಕು ಅಂತ. ಧನ್ಯವಾದಗಳು.